ನಿರ್ಮಾಣ ಹಂತದ ವಾಟರ್ ಟ್ಯಾಂಕ್ ಕುಸಿದಿದ್ದಂಥದ್ದು ಅದರ ಅವಶೇಷಗಳ ಅಡಿಯಲ್ಲಿ 4 ಮಂದಿ ಸಿಕ್ಕಾಕೊಂಡಿರೋ ಶಂಕೆ ವ್ಯಕ್ತವಾಗಿದೆ. ಸಾಕಷ್ಟು ಜನರನ್ನ ಈಗಾಗಲೇ ರೆಸ್ಕ್ಯೂ ಮಾಡಲಾಗಿದೆ. ಜಲಮಂಡಳಿ ನಿರ್ಮಾಣ ಮಾಡ್ತಾ ಇದ್ದಂತಹ ವಾಟರ್ ಟ್ಯಾಂಕ್ ಇದು ಅಂತ ಹೇಳಲಾಗ್ತಾ ಇದೆ. ಸಾಕಷ್ಟು ದೊಡ್ಡ ಜಾಗದಲ್ಲಿ ಬೆಂಗಳೂರಿನ ಲುಂಬಿನಿ ಗಾರ್ಡನ್ ಬಳಿಯ ಅಮೃತಹಳ್ಳಿಯಲ್ಲಿ ಈ ಘಟನೆ ನಡೆದಿರ್ತಕ್ಕಂಥದ್ದು. ಅವಶೇಷಗಳ ಅಡಿಯಲ್ಲಿ ಸಿಕ್ಕಾಕೊಂಡಿದ್ದಂತಹ 6 ಜನರನ್ನ ಈಗಾಗಲೇ ರಕ್ಷಣೆ ಮಾಡಲಾಗಿದೆ. ಅಗ್ನಿಶಾಮಕ ಸಿಬ್ಬಂದಿ ಅಲ್ಲಿ ನಿರಂತರವಾಗಿ ರಕ್ಷಣಾ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಇನ್ನೂ 4 ಜನ ಅಲ್ಲಿ ಸಿಕ್ಕಾಕೊಂಡಿದ್ದಾರೆ ಅಂತ ಹೇಳಲಾಗಿದೆ. ಬದುಕಿದಾರ ಸತ್ತಿದಾರ ಇನ್ನಷ್ಟೇ ಅಪ್ಡೇಟ್ ಬರಬೇಕಾಗಿದೆ. ಒಟ್ಟಾರೆ ರಕ್ಷಣಾ ಕಾರ್ಯ ನಡೀತಾ ಇದೆ. ಈಗ ಆಲ್ರೆಡಿ 6 ಜನರನ್ನ ಸುರಕ್ಷಿತವಾಗಿ ಹೊರತೆಗೆದಿದ್ದಾರೆ ಅಂತ ಹೇಳಲಾಗಿದೆ. ಯಾವ ಹಂತದಲ್ಲಿದೆ ರಕ್ಷಣಾ ಕಾರ್ಯಾಚರಣೆ, ಅಲ್ಲಿ ಒಳಗಿನ ದೃಶ್ಯಗಳು ಸಿಗ್ತಾ ಇಲ್ಲ, ಒಳಗೆ ಏನ್ ನಡೀತಾ ಇದೆ ಅನ್ನೋದು ಸಿಗ್ತಾ ಇಲ್ಲ. ಆ ವಾಟರ್ ಟ್ಯಾಂಕ್ ನ ಹೊರಭಾಗ ನೀಟಾಗಿ ಅದು ಇದ್ದ ಹಾಗೆ ಇದೆ. ಒಳಭಾಗದಲ್ಲಿ ಕನ್ಸ್ಟ್ರಕ್ಷನ್ ನಡೀತಾ ಇತ್ತು. ಸಾಕಷ್ಟು ಜನ ಕಾರ್ಮಿಕರು ಕೂಡ ಇದ್ರು ಅಂತ ಹೇಳಲಾಗಿದೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಗಂಗಾಧರ್ ನೇರ ಸಂಪರ್ಕದಲ್ಲಿದ್ದಾರೆ. ಗಂಗಾಧರ್, ಏನ್ ನಡೀತಾ ಇದೆ ಅಲ್ಲಿ? ಎಸ್ ಶ್ರೀಲಕ್ಷ್ಮಿ ಇಂದು ಬೆಳಿಗ್ಗೆ ಅಂದ್ರೆ ಒಂದು ಸುಮಾರು 25 ಲುಂಬಿನಿ ಗಾರ್ಡನ್ ಬಳಿ ಇರುವಂತಹ ಬಿಡಬ್ಲ್ಯೂಸಿಯ 25 ಎಕರೆ ಜಾಗದಲ್ಲಿ ಕೊಳಚೆ ಶುದ್ಧೀಕರಣ ಒಂದು ಘಟಕ ಒಂದು ಕೆಲಸವನ್ನ ನಡೀತಾ ಇತ್ತು. ಆದ್ರೆ ಇಂದು ಬೆಳಗ್ಗೆ ನೀವು ನೋಡಬಹುದು, ಇಂದು ಬೆಳಗ್ಗೆ ಕೆಲಸವನ್ನು ಮಾಡಿದ ಸಂದರ್ಭದಲ್ಲಿ ಈ ಒಂದು ವಾಟರ್ ಟ್ಯಾಂಕ್ ಏನಿದೆ, ಶುದ್ಧೀಕರಣ ಘಟಕ ಏನಿದೆ, ಇದರ ಮೇಲೆ ಸೆಂಟ್ರಿಂಗ್ ಅನ್ನ ಮಾಡಲಾಗ್ತಾ ಇತ್ತು. ಇದರ ಮೇಲೆ ಸೆಂಟ್ರಿಂಗ್ ಅನ್ನ ಮಾಡಲಾಗ್ತಾ ಸಂದರ್ಭದಲ್ಲಿ ಸುಮಾರು ಜನ ಅಂದ್ರೆ ಸುಮಾರು 15ಕ್ಕೂ ಹೆಚ್ಚು ಜನ ಅಲ್ಲಿ ಕೆಲಸವನ್ನ ಮಾಡ್ತಾ ಇದ್ರು. ಬೆಲೆ ಅದು ಇದ್ದಕ್ಕಿದ್ದ ಹಾಗೆ ಸೆಂಟ್ರಿಂಗ್ ಏನು ಇದೆ ಇತ್ತು ಅದೆಲ್ಲ ಒಳಗಡೆ ಕುಸಿತಿರುವಂತದ್ದು. ಸದ್ಯ ಈಗ ಸುಮಾರು 6-7 ಜನರನ್ನ ರೆಸ್ಕ್ಯೂ ಮಾಡಲ್ಲ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಒಬ್ಬ ವ್ಯಕ್ತಿ ಅಂದ್ರೆ ಕೃಷ್ಣ ಎಂಬ ವ್ಯಕ್ತಿ ಈಗ ಮೃತಪಟ್ಟಿದ್ದಾನೆ ಅಂತ ಹೇಳಲಾಗ್ತಾ ಇರುವಂತದ್ದು. ಸ್ಥಳ ಅಗ್ನಿಶಾಮಕ ಸಿಬ್ಬಂದಿ ಕೂಡ ಸ್ಥಳಕ್ಕೆ ಬಂದಿರುವಂತದ್ದು. ಈಗ ಪೂರ್ವ ವಿಭಾಗದ ಹೆಚ್ಚುವರಿ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ಆಗಿರ್ಬೋದು ಅಥವಾ ಎಲ್ಲ ಅಂದ್ರೆ ಅಗ್ನಿಶಾಮಕ ಸಿಬ್ಬಂದಿ ಎಲ್ಲರೂ ಕೂಡ ಬಂದಿರೋದು. ಈಗ ರೆಸ್ಕ್ಯೂ ಕಾರ್ಯಾಚರಣೆ ಮುಂದುವರಿತಿರುವಂತದ್ದು. ಸದ್ಯ ಏನೋ ಒಬ್ಬ ಕೃಷ್ಣ ಅನ್ನೊಬ್ಬ ವ್ಯಕ್ತಿ ಏನೋ ಆತ ಕೂಡ ಈಗ ಮೃತಪಟ್ಟಿದ್ದಾನೆ ಅಂತ ಒಂದು ಮಾಹಿತಿ ಖಚಿತವಾಗಿದೆ. ಇನ್ನಿಬ್ಬರ ಸ್ಥಿತಿ ಗಂಭೀರವಾಗಿದೆ ಅಂತ ಹೇಳಲಾಗ್ತಾ ಇರುವಂತದ್ದು. ಸದ್ಯ ಅವರು ಕೂಡ ಏನಂದ್ರೆ ಅವರ ಸ್ಥಿತಿ ಗಂಭೀರವಾಗಿದೆ ಹೇಳಲಾಗ್ತಾ ಇರುವಂತದ್ದು. ಅಂದ್ರೆ ಈಗ ಒಂದು ಕನ್ಸ್ಟ್ರಕ್ಷನ್ ಇದೆ, ಮೇಲೆ ಸೆಂಟ್ರಿಂಗ್ ಅನ್ನ ಮಾಡುವಂತಹ ಸಂದರ್ಭದಲ್ಲಿ ಸೆಂಟ್ರಿಂಗ್ ಮಾಡೋಕೆ ಎಲ್ಲ ಒಂದು ಆ ಕಬ್ಬಿಣದ ಸಲಕರಣೆಗಳಿಂದ ಅವರು ಸೆಂಟ್ರಿಂಗ್ ಮಾಡಕ್ಕೆ ಎಲ್ಲ ಪ್ಲಾನ್ ಅನ್ನ ಮಾಡ್ತಾ ಇದ್ರು. ಆ ಒಂದು ಸೆಂಟ್ರಿಂಗ್ ಮೇಲೆ ಎಲ್ಲರೂ ಕೂಡ ನಿಂತ್ಕೊಂಡು ಕೆಲಸ ಮಾಡ್ತಾ ಇರಬೇಕಾದ್ರೆ ಏಕಾಏಕಿ ಅದು ಒಳಗಡೆ ಕುಸಿತಿರುವಂತದ್ದು. ಸದ್ಯ ಎಲ್ಲರೂ ಕೂಡ ಅಂದ್ರೆ ಸಿವಿಲ್ ಡಿಫೆನ್ಸ್ ಆಗಿರ್ಬೋದು, ಅಗ್ನಿಶಾಮಕ ಸಿಬ್ಬಂದಿ ಆಗಿರ್ಬೋದು, ಎಲ್ಲರೂ ಕೂಡ ಈ ಒಂದು ಇಂಜಿನಿಯರ್ ಬಿಡಬ್ಲ್ಯೂಎಸ್ಎಸ್ಬಿಗೆ ಸಂಬಂಧಪಟ್ಟಂತಹ ಎಲ್ಲ ಅಧಿಕಾರಿಗಳು ಸದ್ಯ ಬಂದಿದ್ದಾರೆ. ಇಲ್ಲಿ ನೋಡ್ತಾ ಇರಬಹುದು. ಅವರು ಕೂಡ ಇಲ್ಲಿ ಒಂದು ವಿಚಾರಣೆ ಮಾಡ್ತಾ ಇರುವಂತಹ ಸ್ಥಳೀಯ ಪೊಲೀಸರು ಸುಮಾರು ಅಂದ್ರೆ ಅಡಿಷನಲ್ ಸಿಪಿ ಆಗಿರ್ಬೋದು, ಡಿಸಿಪಿ ಕಲಾಕೃಷ್ಣ ಸ್ವಾಮಿ ಅವರು ಕೂಡ ಇಲ್ಲಿ ಬಂದು ಖುದ್ದಾಗಿ ಒಂದು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಸದ್ಯ ಅಂದ್ರೆ ಈಗ ಮಾಹಿತಿ ಪ್ರಕಾರ ಒಬ್ಬರು ಅಧಿಕೃತವಾಗಿ ಅಂದ್ರೆ ಕೃಷ್ಣ ಎಂಬುವ ವ್ಯಕ್ತಿ ಈಗ ಒಂದು ಮೃತಪಟ್ಟಿದ್ದಾನೆ ಅಂತ ಹೇಳಲಾಗ್ತಾ ಇರುವಂತದ್ದು. ಇನ್ನಿಬ್ಬರ ಸ್ಥಿತಿ ಚಿಂತಾಜನಕವಾಗಿದೆ. ಎಲ್ಲರೂ ಕೂಡ ಈಗ ಸದ್ಯ ರೆಸ್ಕ್ಯೂ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಅಂದ್ರೆ ಈ ಕಡೆ ನೋಡಬಹುದು ಎಲ್ಲ ಒಂದು ಅಂದ್ರೆ ಸುಮಾರು 25 ಎಕರೆ ಜಾಗದಲ್ಲಿ ಒಂದು ಕನ್ಸ್ಟ್ರಕ್ಷನ್ ಅನ್ನ ನಡೆಸ್ತಾ ಇರುವಂತದ್ದು. ಅಂದ್ರೆ ಈ ಒಂದು ಜಾಗದ ಈ ಫ್ಲಾಟ್ ಏನಿದೆ, ಈ ಫ್ಲಾಟ್ ಅಲ್ಲಿ ಎಲ್ಲ ಕೊಳಚೆ ಶುದ್ಧೀಕರಣ ಅಂದ್ರೆ ನೀರಿನ ಶುದ್ಧೀಕರಣ ಮಾಡೋಕ್ಕೋಸ್ಕರ ಈ ಒಂದು ಜಾಗದಲ್ಲಿ ಕಾಮಗಾರಿಗಳನ್ನ ನಡೆಸಲಾಗ್ತಾ ಇತ್ತು. ಸದ್ಯ ಇವತ್ತು ಬೆಳಗ್ಗೆ ಇದೇ ರೀತಿ ಈ ಒಂದು ವಾಟರ್ ಟ್ಯಾಂಕ್ ಏನಿದೆ ಇಲ್ಲಿ ಒಂದು ಸೆಂಟ್ರಿಂಗ್ ಅನ್ನ ಬೆಳಗ್ಗೆ ಸೆಂಟ್ರಿಂಗ್ ಅನ್ನ ಹಾಕುವಂತ ಸಂದರ್ಭದಲ್ಲಿ ಏಕಾಏಕಿ ಅಂದ್ರೆ ಇನ್ನು ರಿಪೀಸ್ ಕ್ಲೈನ್ ಈ ತರ ಒಂದು ಕಬ್ಬಿಣದ ವಸ್ತುಗಳೇನು ಕಾಣಿಸ್ತಾ ಇದೆ, ಈ ಒಂದು ಏಕಾಏಕಿ ಎಲ್ಲ ಕುಸಿತಿರುವಂತದ್ದು. ಸದ್ಯ ಈ ಒಂದು ಇದನ್ನೆಲ್ಲ ಒಳಗಡೆ ತೆಗೆಯುವಂತ ರೆಸ್ಕ್ಯೂ ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ. ಇನ್ನು ಕೂಡ ಹಲವಾರು ಸುಮಾರು 4-5 ಜನ ಒಳಗಡೆ ಸಿಲುಕಿದ್ದಾರೆ ಅಂತ ಹೇಳಲಾಗ್ತಾ ಇರುವಂತದ್ದು. ಆದ್ರೆ ಒಬ್ಬ ವ್ಯಕ್ತಿ ಕೃಷ್ಣ ಎಂಬ ವ್ಯಕ್ತಿ ಈಗ ಮೃತಪಟ್ಟಿದ್ದಾನೆ ಅಂತ ಮಾಹಿತಿ ಈಗ ಸದ್ಯ ಲಭ್ಯವಾಗಿರುವಂತದ್ದು. ಸದ್ಯ ಈಗ ಪೊಲೀಸರು ಕೂಡ ಒಂದು ಅಗ್ನಿಶಾಮಕ ಸಿಬ್ಬಂದಿ ಕೂಡ ಒಂದು ರಕ್ಷಣಾ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಪೊಲೀಸರು ಯಾರನ್ನೂ ಕೂಡ ಅಲ್ಲಿ ಒಳಗಡೆ ಬಿಡ್ತಾ ಇಲ್ಲ, ಎಲ್ಲರೂ ಕೂಡ ಒಂದು ಇದು ಮಾಡಿ ಹತ್ರವನ್ನು ಯಾರು ಬಿಡ್ತಾ ಇಲ್ಲ. ಸದ್ಯ ಅವರು ಈಗ ಇನ್ನೂ ಕೂಡ 3-4 ಜನ ಸಿಕ್ಕಿದ್ದಾರೆ, ಅವ್ರ ಬಗ್ಗೆ ಮಾಹಿತಿಯನ್ನು ಕಲೆ ಆಗ್ತಾ ಇದ್ದಾರೆ. ಮತ್ತೆ ಯಾವುದೇ ರೀತಿ ಅಂದ್ರೆ ರೆಸ್ಕ್ಯೂ ಮಾಡಬೇಕಂದ್ರೆ ಏನೊಂದು ಕನ್ಸ್ಟ್ರಕ್ಷನ್ ಒಳಗಡೆ ಮೇಲೆ ಒಂದು ಮಾಡಬೇಕಾದ್ರೆ ಅವರಿಗೆ ಸೇಫ್ಟಿಯನ್ನ ಕೊಡಬೇಕಾಗುತ್ತೆ. ಆದ್ರೆ ಹಿಂದಿ ಯಾವ ರೀತಿ ವರ್ಕ್ ಅನ್ನ ಮಾಡ್ತಾ ಇದ್ರು, ಸುಮಾರು 3-4 ಇಂಜಿನಿಯರ್ಗಳು ಅವರಿಗೆ ಒಂದು ನೇಮಕ ಮಾಡಿದ್ರು ಅಂತ ಹೇಳಲಾಗ್ತಾ ಇದೆ. ಯಾವುದೇ ರೀತಿ ಸೇಫ್ಟಿ ಇಲ್ಲದೆ ಅವರನ್ನ ಸೆಂಟ್ರಿಂಗ್ ಮಾಡೋಕೆ ಅವ್ರ ಮೇಲೆ ಹತ್ತಿಸಿದ್ರು. ಆದ್ರೆ ಇದು ಯಾವುದೇ ರೀತಿ ಸುರಕ್ಷತೆ ಮಾಡೋಕ್ಕೋಸ್ಕರ ಅವರು ಇಂಜಿನಿಯರ್ನು ಕೂಡ ಈಗ ಪೊಲೀಸರು ಒಂದು ವಿಚಾರಣೆ ಕೂಡ ಗೊಳಿಸ್ತಾ ಇರುವಂತದ್ದು. ಶ್ರೀಲಕ್ಷ್ಮಿ, ಗಂಗಾಧರ್, ಇನ್ನು ರೆಸ್ಕ್ಯೂ ಮಾಡಿರ್ತಕ್ಕಂಥವರ ಪರಿಸ್ಥಿತಿ ಈಗ ಹೇಗಿದೆ? ಜೊತೆಗೆ ಇನ್ನ 1-2 ಜನ ಸಾಕಷ್ಟು ಕ್ರಿಟಿಕಲ್ ಇದ್ದಾರೆ ಅಂತ ಹೇಳಲಾಯ್ತು. ಸೊ ಅವರ ಪರಿಸ್ಥಿತಿ ಹೇಗಿದೆ? ಎಸ್ ಶ್ರೀಲಕ್ಷ್ಮಿ, ಸುಮಾರು 6 ಜನರನ್ನ ರೆಸ್ಕ್ಯೂ ಮಾಡಲಾಯಿತು. ಅದರಲ್ಲಿ ಇನ್ನು 6 ಜನರಿಗೂ ಅವರಿಗೆ ಯಾವುದೇ ರೀತಿ ಸಣ್ಣ ಪುಟ್ಟ ಗಾಯಗಳಾಗಿತ್ತು. ಆದ್ರೆ ಒಬ್ಬ ವ್ಯಕ್ತಿ ಕೃಷ್ಣ ಎಂಬ ವ್ಯಕ್ತಿ ಕೂಡ ಸ್ಥಳದಲ್ಲೇ ಅವತ್ತ ಸಾವನ್ನಪ್ಪಿದ ಅಂತ ಹೇಳಲಾಗ್ತಿರುವಂತದ್ದು. ಸದ್ಯ ಈಗ ಇನ್ನಿಬ್ಬರ ಸ್ಥಿತಿ ಚಿಂತಾಜನಕವಾಗಿದ್ದು ಸ್ಥಳೀಯ ಆಸ್ಪತ್ರೆಗೆ ಅವರನ್ನ ದಾಖಲು ಮಾಡುವಂತದ್ದು. ಸ್ಥಳೀಯ ನೀವು ನೋಡಬಹುದು ಇಲ್ಲಿ ಫೈರ್ ಅಗ್ನಿಶಾಮಕ ಒಂದು ವಾಹನಗಳು ಕೂಡ ಸ್ಥಳದಲ್ಲಿರುವಂತದ್ದು. ಪೊಲೀಸರು ಕೂಡ ಎಲ್ಲ ಒಂದು ಅವರ ಸಿಬ್ಬಂದಿಗೆ ತೆಗೆದುಕೊಂಡಿರುವಂತದ್ದು. ಮತ್ತೊಂದು ಕಡೆ ಆಂಬುಲೆನ್ಸ್ ಗಳೆಲ್ಲ ಕೂಡ ಏನು ಇಲ್ಲಿ ಆಂಬುಲೆನ್ಸ್ ಎಲ್ಲ ಒಂದು ರೆಸ್ಕ್ಯೂ ಮಾಡ್ಕೊಂಡಿದ್ದಾರೆ. ಕೂಡಲೇ ಏನು ಒಳಗಡೆ ಯಾರು ರೆಸ್ಕ್ಯೂ ಮಾಡಿ ಅವರನ್ನ ಕರ್ಕೊಂಡ್ ಬರ್ತಾ ಇದ್ದಾರೆ, ಅವ್ರನ್ನ ಕೂಡಲೇ ಹಂಗೆ ಅವರ ಆಂಬುಲೆನ್ಸ್
ಆಂಬ್ಯುಲೆನ್ಸ್ ಮೂಲಕ ಆಸ್ಪತ್ರೆಗೆ ದಾಖಲುವಂತ ಕೆಲಸವನ್ನ ಈಗ ಸದ್ಯ ಮಾಡ್ತಾ ಇರುವಂತೂ ಇಲ್ಲಿ ಸದ್ಯ ಅಂದ್ರೆ ಯಾವುದೇ ರೀತಿ ಸುರಕ್ಷತೆ ಇಲ್ಲದೆ ಮತ್ತೊಂದು ಕಡೆ ಯಾವುದೇ ರೀತಿ ಸೆಂಟ್ರಿಂಗ್ ಅನ್ನ ಮಾಡೋ ಸಂದರ್ಭದಲ್ಲಿ ಅವ್ರಿಗೆ ಅಂದ್ರೆ ಏನು ಒಂದು ಅಲ್ಲಿ ಕೆಲಸ ಮಾಡುವಂತಹ ಸಿಬ್ಬಂದಿ ಏನಿದ್ರು ಅವರಿಗೆ ಒಂದು ಸೇಫ್ಟಿ ಒಂದನ್ನ ಕೊಡಬೇಕಾಗಿತ್ತು. ಯಾವುದೇ ರೀತಿ ಸುರಕ್ಷತೆ ಇಲ್ಲದೆ ಅವರನ್ನ ಮೇಲೆ ಸೆಂಟ್ರಿಂಗ್ ಮೇಲೆ ಏಕಾಏಕಿ ನಿಲ್ಲಿಸಿದ್ದು. ಮತ್ತೊಂದು ಕಡೆ ಅಲ್ಲಿ ಯಾವುದೇ ರೀತಿ ಕೆಳಗಡೆ ಫಿಟ್ಟಿಂಗ್ ಏನ್ ಮಾಡಿದ್ರು, ಕೆಳಗಡೆಯಿಂದ ರಾಡ್ಸ್ ಅನ್ನ ಕೊಟ್ಟು ಮೇಲೆ ಸೆಂಟ್ರಿಂಗ್ ಗೆ ರಾಡ್ಸ್ ಅನ್ನ ಕೊಟ್ಟಿದ್ರು. ಕೆಳಗಡೆ ಯಾವುದೇ ರೀತಿ ಅಂಡರ್ ಕನ್ಸ್ಟ್ರಕ್ಷನ್ ಅಲ್ಲಿ ಯಾವುದೇ ರೀತಿ ಸೇಫ್ಟಿ ಇರಲಿಲ್ಲ. ಮೇಲೆ ಮತ್ತೊಂದು ಕಡೆ ಮೇಲೆ ಕೂಡ ಅವರು ನಿಂತಿದ್ದ ಸಂದರ್ಭದಲ್ಲಿ ಏಕಾಏಕಿ ಸುಮಾರು 20 ಜನಕ್ಕೂ ಹೆಚ್ಚು ಜನ ಮೇಲೆ ನಿಂತ್ಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಏಕಾಏಕಿ ಅದು ಕುಸ್ತಿರುವಂತದ್ದು. ಈಗ ಪೊಲೀಸರು ಕೂಡ ಇಂಜಿನಿಯರ್ ಗಳನ್ನ ಯಾವ ರೀತಿ ಈ ಒಂದು ಕನ್ಸ್ಟ್ರಕ್ಷನ್ ಮಾಡ್ತಾ ಬಗ್ಗೆ ವಿಚಾರಣೆ ಮಾಡ್ತಾ ಇರುವಂತದ್ದು. ಶ್ರೀಲಕ್ಷ್ಮಿ. ಓಕೆ ಗಂಗಾಧರ್, ಇನ್ನು ಸಾಕಷ್ಟು ನಿರ್ಲಕ್ಷ್ಯವನ್ನ ಕಾಣ್ತಾ ಇದೀವಿ ನಾವು ಬೆಂಗಳೂರಿನಲ್ಲಂತೂ. ಈ ತರ ಕನ್ಸ್ಟ್ರಕ್ಷನ್ ಸಂದರ್ಭದಲ್ಲಿ ಕಾರ್ಮಿಕರು ಸತ್ತಿರ್ತಕ್ಕಂಥ ಹಲವು ಉದಾಹರಣೆಗಳಿದ್ದಾವೆ. ಈ ತರ ಇದ್ದೂ ಕೂಡ ಸೂಕ್ತವಾದಂತ ಮುನ್ನೆಚ್ಚರಿಕಾ ಕ್ರಮಗಳನ್ನ ಕೈಗೊಂಡಿರ್ಲಿಲ್ವಾ? ಮೇಲ್ವಿಚಾರಣೆ ನಡೆಸ್ತಾ ಇರ್ಲಿಲ್ವಾ? ಯಾತಕ್ಕೆ ಇಂಥ ಪರಿಸ್ಥಿತಿ ಆಯ್ತು? ಜೊತೆಗೆ ರಕ್ಷಣಾ ಕಾರ್ಯಾಚರಣೆ ಈಗ ಹೇಗ್ ನಡೀತಾ ಇದೆ ಈ ಸಂದರ್ಭದಲ್ಲಿ? ಎಸ್ ಶ್ರೀಲಕ್ಷ್ಮಿ, ನೀವು ನೋಡಬಹುದು ಈ ಒಂದು ರಕ್ಷಣಾ ಕಾರ್ಯಾಚರಣೆ ಇದೆ ಬರದಿಂದ ಸಾಕ್ತಾ ಇರುವಂತದ್ದು. ಯಾರನ್ನೂ ಕೂಡ ಒಳಗಡೆ ಬಿಡ್ತಾ ಇಲ್ಲ ಅಂತ ಹೇಳೋದು. ಆದ್ರೆ ಈ ಒಂದು ಘಟನೆ ನೋಡಿದ್ರೆ ಇದು ಸಂಪೂರ್ಣವಾಗಿ ನಿರ್ಲಕ್ಷ್ಯದಿಂದ ಈ ಘಟನೆ ಆಗಿದೆ ಅಂತ ಹೇಳ್ಬೋದು. ಮೇಲ್ಗಡೆ ಏನಂದ್ರೆ ಸೇಫ್ಟಿ ಮೆಜರ್ಮೆಂಟ್ ಅನ್ನು ಅವ್ನ ಮೇಲೆ ಕೊಡಬೇಕಾದ್ರೆ ಒಳಗಡೆ ಸುರಕ್ಷಾ ಕ್ರಮಗಳನ್ನ ಕೈಗೊಳ್ಳಬೇಕಾಗುತ್ತೆ. ಸುಮಾರು 25ಕ್ಕೂ ಹೆಚ್ಚು ಜನ ಮೇಲೆ ಸೆಂಟ್ರಿಂಗ್ ಅನ್ನ ಮಾಡಬೇಕಾದ್ರೆ ಅವರಿಗೆ ಒಂದು ಸುರಕ್ಷೆ ಇರಬೇಕಾಗುತ್ತೆ. ಆದ್ರೆ ಯಾವುದೇ ರೀತಿ ಇಲ್ಲದೆ ಒಳಗಡೆ ನೀವು ನೋಡಬಹುದು ಎಲ್ಲಾ ರೀತಿ ಕಬ್ಬಿಣದ ಎಲ್ಲ ಕೂಡ ಅಂದ್ರೆ ಇದ್ದಕ್ಕಿದ್ದಂತೆ ಎಲ್ಲ ಕೂಡ ಕುಸ್ತಿರುವಂತಹ ವಿಜುವಲ್ಸ್ ನೀವು ನೋಡಬಹುದು. ಒಳಗಡೆ ಎಲ್ಲಾ ರೀತಿ ಮೆಟೀರಿಯಲ್ಸ್ ಏನಿದೆ ಎಲ್ಲಾ ಮೆಟೀರಿಯಲ್ಸ್ ಕೂಡ ಕೆಳಗಡೆ ಬಿದ್ದಿರುವಂತದ್ದು. ಸದ್ಯ ಈಗ ಪೊಲೀಸರು ಕೂಡ ಅದ್ರ ಬಗ್ಗೆ ಒಳಗಡೆ ಇನ್ನೂ ಸಿಲುಕಿರುವಂತರನ್ನ ರೆಸ್ಕ್ಯೂ ಮಾಡಂತ ಅದು ಅಂಡರ್ ಏನು ಇದು ಒಂದು ಕೊಳಚೆ ಶುದ್ಧೀಕರಣ ಘಟಕ ಇರೋದ್ರಿಂದ ಸುಮಾರು 15ಕ್ಕೂ ಅಡಿ ಹೆಚ್ಚಕ್ಕೂ ಕೂಡ ಇದು ಆಳ ಇರುವಂತಹ ಕೆಳಗಡೆ ಅಂಡರ್ ಪ್ರೋಸೆಸ್ ಕೆಲಸ ಕೂಡ ನಡೀತಾ ಇರುವಂತದ್ದು. ಕೆಲಸ ಅಲ್ಲಿ ಅದ್ರ ಒಳಗಡೆ ಈಗ ಈ ಒಂದು ಮೆಟೀರಿಯಲ್ಸ್ ಕಬ್ಬಿಣದ ಸಲಾಕೆ ಮೆಟೀರಿಯಲ್ಸ್ ಏನಿದೆ ಅದು ಕೂಡ ಅವರ ಮೇಲೆ ಬಿದ್ದಿರುವಂತದ್ದು. ಸದ್ಯ ಈಗ ಪೊಲೀಸರು ಅವರನ್ನ ಮೇಲೆ ರೆಸ್ಕ್ಯೂ ಕೆಲಸ ಮಾಡ್ತಾ ಇದ್ದಾರೆ. ಆದ್ರೆ ಸಂಪೂರ್ಣವಾಗಿ ಈ ಒಂದು ಘಟನೆ ನೋಡಿದ್ರೆ ಗೊತ್ತಾಗುತ್ತೆ ಶ್ರೀಲಕ್ಷ್ಮಿ, ಅಂದ್ರೆ ಇದು BWSSB ಇಂಜಿನಿಯರ್ಗಳೇನಿದ್ದಾರೆ ಅವರ ಒಂದು ನಿರ್ಲಕ್ಷ್ಯದಿಂದನೇ ಈ ಒಂದು ಘಟನೆ ಆಗಿದೆ ಅಂತ. ಆದ್ರೆ ಅಷ್ಟು ಜನ ಕಾರ್ಮಿಕರು ಏನ್ ಮೇಲೆ ಕೆಲಸವನ್ನ ಮಾಡಬೇಕಾದ್ರೆ ಅವ್ರಿಗೆ ಒಂದು ಸುರಕ್ಷತೆಯಿಂದ ಕೆಲಸವನ್ನ ಮಾಡಬೇಕಾಗುತ್ತೆ, ಅವ್ರಿಗೆ ಸೇಫ್ಟಿಯನ್ನ ಏನಾದ್ರೂ ಕೊಡಬೇಕಾಗುತ್ತೆ. ಆದ್ರೆ ಏನಿಲ್ಲದೆ ಅವರು ಯಾವುದೇ ರೀತಿ ಸುರಕ್ಷೆ ಇಲ್ಲದೆ ಮೇಲೆ ಹತ್ಕೊಂಡು ಸೆಂಟ್ರಿಂಗ್ ಅನ್ನ ಮಾಡೋ ಸಂದರ್ಭದಲ್ಲಿ ಏಕಾಏಕಿ ಕುಸ್ತು ಅವರು ಕಬ್ಬಿಣ ಆಗಿರೋದು. ಮತ್ತೊಂದು ಕಡೆ ಇದು ಕಬ್ಬಿಣದ ಸಲಾಕೆ ಇರೋದ್ರಿಂದ ಅವರ ದೇಹಕ್ಕೆ ಕೂಡ ಚುಚ್ಕೊಂಡಿರುವಂತಹ ಕೆಲಸವನ್ನು ಅದು ಚುಚ್ಚಿರುವಂತದ್ದು. ಸದ್ಯ ಈಗ ಸ್ಥಳೀಯ ಆಸ್ಪತ್ರೆಗೆ ಅವರನ್ನ ದಾಖಲು ಮಾಡಿರುವಂತದ್ದು. ಶ್ರೀಲಕ್ಷ್ಮಿ, ದಯವಿಟ್ಟು ಹಾಗೆ ಸಂಪರ್ಕದಲ್ಲಿ ಗಂಗಾಧರ್.